ಇದರಲ್ಲಿ ನಮಗೆ ಪಾಠ ಏನಂತ ಹೇಳಿದ್ರೆ, ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿಜವಾಗಿಯೂ ಈ ಮಾನವ ಶರೀರ ನಮಗೆ ಕೊಟ್ಟಿರೋದು ನಮ್ಮ ದೇಹದ ತೃಪ್ತಿಯನ್ನು ಪಡ್ಕೊಳ್ಳೋಕ್ಕಲ್ಲ. ನಿಜವಾಗಿಯೂ ನಾವು ಹೇಳಿದರೆ ಭೌತಿಕ ರೀತಿಯಲ್ಲಿ ನೋಡಿದ್ರೆ, ನಾನು ದೇಹದ ತೃಪ್ತಿನೇ ಸರ್ವಸ್ವ. ನಮಗೆ ಆ ಪ್ರಜ್ಞೆ ಎಲ್ಲಿದೆಯೋ ಅಲ್ಲಿವರೆಗೂ ಪಾಪ ತುಂಬಿಕೊಂಡಿದೆಯಾ ಅಂತ ಅರ್ಥ. ನನ್ನ ಸ್ವಂತಕ್ಕೆ ನಾನು ಮಾಡಿಕೊಡ್ಬೇಕು, ನಾನು ತಗೋಬೇಕು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಪ್ರಾಪರ್ಟಿ, ನನ್ನವರು, ನನ್ನ ಸಮಾಜ, ನನಗೆ ನನ್ನ ಜಾತಿ, ಮತ, ಪಂಥ ಇವೆಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು, ಸಾವು, ಮುಪ್ಪು, ರೋಗಗಳನ್ನು ಪುನಃ ದರ್ಶನವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಕುಂತಿ ಮಹಾರಾಣಿ ಹೇಳೋದು ಯಾವಾಗಲೂ ಭಗವಂತನ ಎದುರುಗಳಿಗೆ ನಿಂತ್ಕೊಂಡು ಕೇಳ್ತಾಳೆ, ಭಗವಂತ, ಈ ಪಾಂಡು ಮತ್ತು ವೃಷ್ಟಿ ವಂಶದ ಬಗ್ಗೆ ನನಗೇನು ಮೋಹ ಇದೆಯಲ್ಲ ಅದ್ರಲ್ಲಿ ಕತ್ತರಿಸು ನನಗೆ ಅಂತ ಹೇಳ್ತಾರೆ. ಯಾಕೆ ಹೆಣ್ಮಕ್ಳು ಅಂತ ಹೇಳಿದ್ರೆ ತುಂಬ ಅಟ್ಯಾಚ್ಮೆಂಟ್, ಆಸೆ ಆಕಾಂಕ್ಷೆಗಳು ಜಾಸ್ತಿ. ವಿಶೇಷವಾಗಿ ತವರು ಮನೆ ಅಂದರೆ ಇನ್ನೂ ಅಪಾರವಾದದ್ದು ಪ್ರೀತಿ ಅಲ್ವಾ. ಅದಕ್ಕೆ ಹೇಳ್ತಾಳೆ, ಪಾಂಡವರು ಅಂದರೆ ಗಂಡನ ಮನೆ, ವೃಷ್ಣಿ ನನ್ನ ತವರು ಮನೆ, ಇದನ್ನು ಕಿತ್ತು ಬಿಸಾಡು ಅಂತ ಹೇಳ್ತಾರೆ. ನಿಜವಾಗಿಯೂ ನಮ್ಮ ಮಾನವ ಶರೀರ ನಮಗೆ ಸಿಕ್ಕಿರೋದು ಆಸೆ ಆಕಾಂಕ್ಷೆಗಳನ್ನು ಕಿತ್ತು ಬಿಸಾಕಲಿಕ್ಕೆ. ಆದರೆ ಅಷ್ಟು ಸುಲಭವಲ್ಲ, ಇದು ಸುಲಭವಲ್ಲ. ನನ್ನಿಂದ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ. ನಾನು ಬೋಧನೆ ಮಾಡ್ತಿರಬಹುದು, ಮೋಹ ಎಲ್ಲಿ ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ತಾನು ಪರಿಪೂರ್ಣತೆ, ತಾನಿಷ್ಟು ವರ್ಷದ ಬ್ರಹ್ಮಚಾರಿ, ನಾನಿಷ್ಟು ಸೇವೆ ಮಾಡ್ತಾ ಇದ್ದೀನಿ, ಆಯ್ತು ಮುಗೀತಷ್ಟೇ, ಹಾಗಾದ್ರೆ ನೋಡ್ಕೊಳ್ತೀನಿ ಬಾ ಹಾಗಾದ್ರೆ ಅಂತ ಕೃಷ್ಣ ಹೇಳ್ತಾನೆ. ಆಯ್ತು ಬಾನೆ ನಾನಿದ್ದೇನೆ ಅವ್ರೆ ಹೇಳಿದ್ರೆ ಚಾಲೆಂಜ್ ಮಾಡ್ದಂಗೆ ಕೃಷ್ಣನಿಗೆ. ನಾನೆಷ್ಟು ವರ್ಷ ನಾನಿದ್ದೀನಿ, ನಾನೆಷ್ಟು ವರ್ಷ ಇದ್ದೀನಿ ಗೊತ್ತಾ ಅನ್ಸ್ಕಾನಲ್ಲಿ, ಉದ್ಯೋಗ ಏನು ವೈರಾಗ್ಯ ಇರುವಲ್ಲ. ಅದಕ್ಕೆ ಹೇಳೋದು, ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ಭಕ್ತಿ ಯೋಗ ಅಂತ ಹೇಳಿದ್ರೆ ವೈರಾಗ್ಯ ಬಂದಿರಬೇಕು. ಇಷ್ಟು ವರ್ಷ ಅಂದರೆ ವೈರಾಗ್ಯ ಬಂದಿರಬೇಕು. ವೈರಾಗ್ಯ ಇಲ್ಲ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ ತುಂಬ ಕಠೋರವಾಗಿ ಹೇಳಬೇಕಾಗತ್ತೆ. ಭಾಗವತಂ ಹೇಳುತ್ತೆ, ಹೆಣಕ್ಕೆ ಶೃಂಗಾರ ಮಾಡೋದಕ್ಕಷ್ಟು ಸಮ ಅಂತ ಹೇಳ್ತಾರೆ. ನಿನ್ನಲ್ಲಿ ಎಷ್ಟೇ ಐಶ್ವರ್ಯ ಸೌಂದರ್ಯ ಎಷ್ಟೇ ಇದ್ರೂ ಸಹಿತ ಅದು ಹೆಣಕ್ಕೆ ಏನಾದರೂ ಶೃಂಗಾರ ಮಾಡಿದ್ರೆ ಎದ್ದು ಬರ್ತದ? ಇದು ಯಾವುದು ಬರೋದು? ಅದಕ್ಕೆ ಇದು ಕಠಿಣವಾಗಿರಬಹುದು, ಆದರೆ ಇಲ್ಲಿಂದ ಹಿಡಿದು ಕೊನೆವರೆಗೂ ನನಗೆ 8 ವರ್ಷದ ಪ್ರತಿದಿನವೂ ಕೂಡ ಅದು ನನಗೆ ಪರೀಕ್ಷೆ. ಎಷ್ಟು ನಾನು ಭಗವಂತನಿಗೋಸ್ಕರ ನಾನು ಬಯಸ್ತಾ ಇದ್ದೀನಿ, ಯಾವ ನನ್ನ ಸ್ವಂತಿಗೋಸ್ಕರ ನಾನು ತೆರೆದಿಡ್ತಾ ಇದ್ದೇನಾ, ತ್ಯಾಗವನ್ನು ಮಾಡ್ತಾ ಇದ್ದೇನಾ. ಇದು ಒಂದೇ ದಿನದ ಟಾಸ್ಕ್ ಅಲ್ಲ, ಇದು ಕೊನೆವರೆಗೂ ಟಾಸ್ಕ್. ಎವ್ರಿ ಡೇ, ಎವ್ರಿ ಮೂಮೆಂಟ್, ಪ್ರತಿಯೊಂದು ಕ್ಷಣನೂ ಕೂಡ ನಿರ್ಬಂಧೆ ಕೃಷ್ಣ ಸಂಬಂಧಿ ಯುಕ್ತ ವೈರಾಗ್ಯ ವಿಚ್ಯತೆ. ಅದೆಲ್ಲವೂ ಕೂಡ ನನ್ನ ಮಾತು, ನನ್ನ ಕಲೆ, ನನ್ನಲ್ಲಿ ಏನಿರ್ತಕ್ಕಂಥ ಇಂದ್ರಿಯಗಳು, ನನ್ನ ದೇಹ ಸಂಪೂರ್ಣವಾಗಿ ಆತ್ಮಪೂರ್ವಕವಾಗಿ ಭಗವಂತನಿಗೆ ಸಮರ್ಪಿತವಾಗಬೇಕು. ಅದು ನನ್ನ ಜೀವನ. ಅದನ್ನು ಉತ್ಕೃಷ್ಟಗೊಳಿಸಲಿಕ್ಕಾಗಿ ಮಾತ್ರ ಈ ಭಗವಂತ ಇಂಥ ಸದಾವಕಾಶವನ್ನು ಕೊಟ್ಟಿದ್ದಾನೆ. ಅಪಾರವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಶ್ರವಣ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ನೋಡಿ, ಕೇವಲ ಶ್ರೀಮದ್ ಭಾಗವತಂ ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಮಳ ಸಾಧಿಸಬಹುದು. ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಅಲ್ಲಿ ಅನುವಾದದಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ, ಪಾಂಡುಪುತ್ರರು ಜೀವನ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಬಂಧ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವಾದದ್ದು. ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನ ಅತ್ಯುನ್ನತ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಇದರಂತ ಅದೃಷ್ಟ ಭಾಗ್ಯಶಾಲಿ ಆದದ್ದು ಏನು? ನನಗೆ ಭಕ್ತಿ ಸೇವೆ ಸಿಗ್ತಾ ಇದೆ, ಎಲ್ಲವನ್ನೂ ತೊರೆದು ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ಅವರೆಂಥ ಪುಣ್ಯಾತ್ಮಕರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳನ್ನು ಕೇಳ್ತಾರೆ, ಯಾರು ವೈಷ್ಣವ ಅಂದರೆ ಯಾರು ಮುಖಾರ ಬಂದಲ್ಲ, ಒಂದು ಬಾರಿ ಹರಿನಾಮವನ್ನು ಬಂದಿದ್ದ ಅವನೇ ವೈಷ್ಣವ ಅಂತ ಹೇಳಿ. ಅದಕ್ಕಾಗಿ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾರಲ್ಲೋ ಅವ್ರನ್ನ ಯಾರನ್ನೂ ನಾವು ಹೀಯಾಳಿಸಬಾರ್ದು, ಅವ್ರ ಬಗ್ಗೆ ಮಾತಾಡಲೂಬಾರ್ದು. ನಂದೇ ನನಗೆ ಗೊತ್ತಿಲ್ಲ, ನನ್ನ ಎಡೆಯಲ್ಲೇ ಬಿದ್ದಿದೆ ಕತ್ತೆ, ಇನ್ನೊಬ್ಬರ ಕಡೆ ಎಲೆ ಬಿದ್ದಿರೋದು ನೊಣವನ್ನು ತೆಗಿತಾ ಇದ್ದೇನೆ. ಇನ್ನೊಬ್ಬರನ್ನ ಸುಧಾರಿಸಲಿಕ್ಕೂ ಹೋಗಬಾರದು. ನನ್ನ ಕರ್ತವ್ಯ, ನಾನು ಎಲ್ಲಿದ್ದೇನೆ, ನನ್ನ ನೆಲೆ ಏನು? ನಾನು ಭಗವಂತನ ಸಂಪೂರ್ಣವಾಗಿ ಅರಿತಿದೆಯಾ? ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿತವಾಗ್ತಾ ಇದೆಯಾ? ಸನ್ಯಾಸ ಅಂದರೆ ಏನು? ಸನ್ಯಾಸ ಬಂದರೆ ಏನೇ ನಾನು ತಗೊಳ್ಳಿ ಅದನ್ನೆಲ್ಲವನ್ನು ಭಗವಂತನಿಗೆ ಅರ್ಪಿಸೋದು. ಕೇವಲ ಈ ಅಲಂಕಾರ ಮಾಡಿದ ಡ್ರೆಸ್ಸಿನಿಂದ ಸನ್ಯಾಸ ಅಲ್ಲ, ಅಂತರಂಗದಿಂದ ಸನ್ಯಾಸ. ನಾವೇನು
ಏನು ತಗೊಂಡ್ರು ಏನು ಮಾಡ್ತೀವಿ ನಾವು ಪ್ರತಿಯೊಂದನ್ನು ಕೃಷ್ಣನಿಗೆ ಅರ್ಪಿಸಿ ನಾವು ತಗೊಳ್ತೀವಿ. ಭೋಗವನ್ನು ನಾವು ತಿನ್ನೋದಿಲ್ಲ. ಏನು ಕೃಷ್ಣನಿಗೆ ಅರ್ಪಿಸಿದ್ದನ್ನು ಮಾತ್ರ ತಗೊಳ್ತೀವಿ. ಕೃಷ್ಣನಿಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ಕೇಳ್ತೀವಿ. ಕೃಷ್ಣನ ಭಕ್ತರಿಗೆ ಸಂಬಂಧಪಟ್ಟತಕ್ಕಂಥ ದೇಹಗಳನ್ನು ಸ್ಪರ್ಶಿಸಲು ಈ ದೇಹಗಳನ್ನು ಇಡಬೇಕು. ಅಂಬರೀಷ ಮಹಾರಾಜ ಹೇಳ್ತಾನೆ. ಅದಕ್ಕೆ ಹೇಳ್ತಿರೋದು ಭಾಗವತಂ ಹೇಳುತ್ತೆ, ಮಹತ್ ಸೇವಾಂ ಆಹುರ್ ವಿಮುಕ್ತೆ. ಮಹಾತ್ಮರೆಲ್ಲ ಸೇವೆ ಮಾಡೋದರಿಂದ, ಭಕ್ತರನ್ನ ಸೇವೆ ಮಾಡೋದ್ರಿಂದ ವಿಮುಕ್ತಿಯಡೆಗೆ ಹೋಗ್ಬೋದು. ಮುಕ್ತಿ ಬೇರೆ, ಮುಕ್ತಿ ಎಲ್ಲ ಬಂಧನಗಳನ್ನು ಮಾಡಿಕೊಂಡು ಮತ್ತೆ ಭಗವದ್ಧಾಮಕ್ಕೆ ಹೋಗೋದು ಮುಕ್ತಿ. ವಿಮುಕ್ತಿ ಅಂದ್ರೆ ಸಂಪೂರ್ಣ ಮುಕ್ತಿ. ಮಹತ್ ಸೇವಾಂ ಆಹುರ್ ವಿಮುಕ್ತೆ ಭಾಗವತಂ 5ನೇ ಕ್ಯಾಂಟೋ ಹೇಳುತ್ತೆ. ಮಹತ್ ಸೇವಾ ಅಂದ್ರೆ ಮಹಾತ್ಮರು. ಮಹಾತ್ಮರು ಅಂದ್ರೆ ಏನು? ಉದಾನ ಮನಸ್ಸುಗಳು. ಭೌತಿಕದಲ್ಲಿ ಆಲೋಚನೆಗಳಲ್ಲಿರುವುದಿಲ್ಲ, ಭೌತಿಕವನ್ನ ಸ್ವಂತಿಕೆಯನ್ನು ಬಯಸುವುದಿಲ್ಲ. ಎಲ್ಲವೂ ಸಮರ್ಪವಾಗಿ ಸಂಪೂರ್ಣವಾಗಿ ಭಗವಂತನ ಸೇವೆ ಮಾಡ್ತಿರ್ತಾನೆ. ಉದಾರ ಮನಸ್ಸಿರುತ್ತೆ. ಅಂಥವರು ಮಹಾತ್ಮರು. ಅಂಥವ್ರನ್ನ ಹೀಯಾಳಿಸಲೂಬಾರ್ದು, ಮಾತಾಡಲೂಬಾರ್ದು. ಅಂಥವರ ಸೇವೆ ಮಾಡೋದ್ರಿಂದ ಈ ಸಂಪೂರ್ಣ ಮುಕ್ತಿಯಾಗಿ ಹೊಂದ್ಕೊಂಡು ಹೋಗೋರು. ಆದರೆ ಭಾಗವತನ ಓದೋದು, ಭಗವದ್ಗೀತೆ ಓದೋದು, ಜಪ ಶ್ರವಣಗಳನ್ನು ಮಾಡೋದು, ಸಂಪೂರ್ಣವಾಗಿ ಭಕ್ತಿಗೆ ಸತ್ತೋಡೋದು ತುಂಬ ಕಷ್ಟ. ಕಲಿಯುಗದಲ್ಲಿ ತುಂಬ ಸುಲಭನೋ ಹರಿಸುಲಭನೋ ಏನೋ ಅಂಥ ಮಹಾತ್ಮರಿಗೆ ಕೈ ಮುಗಿಯೋದ್ರಿಂದ, ನಮಸ್ಕಾರ ಮಾಡೋದ್ರಿಂದ, ಭಕ್ತರ ಸೇವೆ ಮಾಡೋದ್ರಿಂದ ಸಂಪೂರ್ಣ ಮುಕ್ತವಾಗಿ ಹೊರಟೋಗ್ಬಿಡು. ಮಹತ್ ಸೇವಾ ಅಂಥ ಶುದ್ಧ ಭಕ್ತರ ಜೊತೆ ಸಂಘ ಮಾತ್ರ ಮಾಡಬೇಕು. ಭೌತಿಕದಲ್ಲಿ ಇನ್ನೊಬ್ಬರನ್ನ ಹೀಯಾಳಿಕೆ ಮಾಡೋರನ್ನ, ತಗೊಳ್ಳೋರನ್ನ, ಅಯ್ಯೋ ಅವ್ರು ಹೀಗೆ, ಇದು ಇವರು ಹೀಗೆ, ಅವ್ರು ಹಾಗೆ ಕಡ 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 ಮಾತಾಡ್ತಾರೆ. ಅಂಥವ್ರ ಸವಾಸನ ಕೂಡ ಮಾಡಬಾರ್ದು. ಅವರೆಲ್ಲ ಕನಿಷ್ಠ ಭಕ್ತರು, ಕನಿಷ್ಠವಾಗಿ ಉಳಿಬಾರ್ದು. ಕೇವಲ ಭಗವಂತನ ಮೂರ್ತಿಗೆ ಮಾತ್ರ ಏನೋ ಗೌರವವನ್ನು ಕೊಡೋದು, ಉಳಿದವರೆಲ್ಲರೂ ತಿರಸ್ಕಾರ ಮಾಡೋದು. ಹಾಗಲ್ಲ, ಭಗವಂತ ಎಲ್ಲರೂ ಹೃದಯದಲ್ಲಿದ್ದಾನೆ. ಮಧ್ಯಮ ಅಧಿಕಾರ ಅಂದ್ರೆ ಏನು? ಭಗವಂತನಿಗೆ ಮೂರ್ತಿಯನ್ನು ಕೊಡ್ತಾನೆ, ಜೀವಿಗಳಿಗೂ ಅಷ್ಟೇ ಮರ್ಯಾದೆಯನ್ನು ಕೊಡ್ತಾನೆ. ಆಮೇಲೆ ಅಜ್ಞರನ್ನು ನೋಡ್ತಾನೆ. ಭಗವದ್ ಭಕ್ತರನ್ನ ಹೀಯಾಳಿಸೋರು ಯಾರು ಅಂತರ ಸವಾಸನ ಮಾಡೋದಿಲ್ಲ. ಅಜ್ಞರಂದ್ರೆ ಮುಗ್ಧರು, ಅವರೆಲ್ಲನೂ ಕೆಟ್ಟ ಗುಣಗಳಿದೆ, ಆದರೆ ನಾನು ಶುದ್ಧನಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಅಂತ ಅಜ್ಞರನ್ನ ತಗೊಂಡು ಅವನಿಗೆ ಬೋಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಗವಂತನ ಎಲ್ಲರೂ ಹೃದಯದಲ್ಲಿದ್ದಾನೆ ಅಂತ ಅವನು ಎಲ್ಲರಿಗೂ ಗೌರವವನ್ನು ಕೊಡ್ತಾನೆ. ಇದು ಮಧ್ಯಮಾಧಿಕಾರಿ. ಇಷ್ಟಕ್ಕಾದ್ರೂ ಬರಬೇಕು. ಉತ್ತಮ ಅಧಿಕಾರಿ ಅಂದ್ರೆ ಅವನ ಬೋಧನೆಯಿಂದ ಎಷ್ಟೋ ಭಕ್ತರನ್ನು ಸೃಷ್ಟಿ ಮಾಡ್ಬೋದು. ಅವನು ಉತ್ತಮ ಅಧಿಕಾರಿ. ಅದಕ್ಕೆ ನಾವು ಯಾವ ಜೀವಿಗಳನ್ನು ಡಿಫ್ರೆನ್ಸಿಯೇಟ್ ಮಾಡಬಾರ್ದು. ಆದರೆ ಅದರಲ್ಲಿ ಇದ್ದಾರೆ. ಇನ್ನು ಭೌತಿಕದಲ್ಲಿ ಮೋಹವನ್ನು ಹೊಂದ್ಕೊಂಡಿದ್ದಾರೆ, ಆಸ್ತಿ ಅಂತಸ್ತನ್ನು ಹೊಂದಿದ್ದಾರೆ. ನನ್ನ ಮಗ, ನನ್ನ ಸೊಸೆಯಿಂದವರೆಲ್ಲವರನ್ನು ಇಟ್ಕೊಂಡಿದ್ದಾರೆ. ಆಸ್ತಿ ಅಂತಸ್ತನ್ನು ಇನ್ನೊಬ್ಬರಿಗೆ ಮೋಸ ಮಾಡುವಂಥವರು ಹೊಂದಿದ್ದಾರೆ. ಅವರೆಲ್ಲ ಕನಿಷ್ಠ ಹಂತವರನ್ನು ಕೂಡ ಸಹವಾಸವನ್ನು ಕೂಡ ಮಾಡಬಾರ್ದು. ಅಷ್ಟೇ. ಹರೇ ಕೃಷ್ಣ. ಕೈ ಬಿಟ್ಟು ಬಿಡ್ಬೇಕು. ಇಲ್ದಿದ್ರೆ ಅವ್ರಿಗೆಲ್ಲ ಮಾತು ಕೇಳ್ತಾ ಕೇಳ್ತಾ ಹೋದಿವಲ್ಲೋ, ಆಕರ್ಷಣೆ ಸಂಬಂಧವನ್ನ ಬೆಳೆಸ್ಬೇಕಾಗತ್ತೆ. ಭೌತಿಕದಲ್ಲಿ ಮೋಹ ಇರಬಾರ್ದು. ಭಾಗವತ ಶ್ರವಣ ಎಂದ್ರೇನು? ಅಂತ ಭೌತಿಕ ಮೋಹ ಇರುವವನು ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ದರೂ ಸಹಿತ ಕೇವಲ ಪಂಚತತ್ವವನ್ನು ನಾಮಸ್ಮರಣೆ ಮಾಡೋದ್ರಿಂದ ಅವನು ಮುಕ್ತನಾಗ. ಅಷ್ಟು ಈ ಹರಿನಾಮ ಮತ್ತು ಭಗವಂತನ ನಾಮಸ್ಮರಣೆ ಮತ್ತು ಭಾಗವತ ಶ್ರವಣ ಅಷ್ಟು ಉತ್ತಮವಾದದ್ದು. ಕೇವಲ ಶ್ರದ್ಧಾಭಕ್ತಿಯಿಂದ ಕೇಳಿದ್ರೆ ಸಾಕು, ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾನೋ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಭುಪಾದರು ಯಾವಾಗಲೂ ಹೇಳೋದು, ಭಗವಂತನನ್ನು ನೋಡಲಿಕ್ಕೆ ನೀನು ಪ್ರಯತ್ನ ಮಾಡಬೇಡ, ಭಗವಂತ ನಿನ್ನ ನೋಡುವ ಹಾಗೆ ನೀನು ಸೇವೆಯನ್ನು ಮಾಡೋದು. ಈ ಭಗವದ್ ಭಕ್ತಿಯನ್ನು ಕೊಟ್ಟಿರೋದೇನೋ ಪ್ರಭುಪಾದ ನಮಗೆ. ಈ ತ್ರಿಗುಣಗಳನ್ನು ಮೀರಿ ಹೋಗಿರ್ತಾನೆ ಅವನು. ಯಾವಾಗ ಭಕ್ತಿ ಸೇವೆಯನ್ನು ಮಾಡ್ತಿರ್ತಾನೋ, ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ. ನಾವು ಭಗವಂತನ ಅರಿಬೇಕಂದ್ರೆ ಸತ್ವಗುಣದಲ್ಲಾದರೂ ಬರಬೇಕು. ಆದರೆ ಭಾಗವತಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ಈ ಶರೀರವನ್ನು ಉಪಯೋಗಿಸಿ ಭಗವಂತನ ಸೇವೆಯಲ್ಲಿ ತೊಡಗುತ್ತಾ ಇದ್ರೆ ಈ 3 ಗುಣಗಳನ್ನು ಮೇಲ್ಗಡೆ ಇರ್ತಾನಂತ. ಅದಕ್ಕೆ ಭಕ್ತಿ ಸೇವೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳೋದು. ಕೇವಲ ಶ್ರವಣ ಮಾಡಿಕೊಂಡು ಮನೆಯಲ್ಲಿ ನಾನು ಬಂದು ಜಪ ಮಾಡ್ತೀನಿ, ಮನೆಯಲ್ಲೇ ಇರ್ತೇನೆ, ಬೇಡಪ್ಪ ಸಂಘಗಳು ಯಾರು ಬೇಡ, ಅವ್ರು ಹೀಗಂತಾರೆ ಇವ್ರು ಹೀಗಂತಾರೆ ಬೇಡ, ಅದನ್ನೆಲ್ಲ ಎದುರಿಸ್ಬೇಕು. ಅದನ್ನೆಲ್ಲ ಎದುರಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ತ್ಯಾಗ ಮಾಡಿಕೊಂಡು ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಿಕೊಂಡ ಅವನು ಯಾರು ಕರೆಯನ್ನು ಕಲಿತಾನೋ ಅವನು ಶ್ರೇಷ್ಠ ಭಕ್ತ. ಇಲ್ಲ, ಭೌತಿಕದಲ್ಲಿ ಎಲ್ಲಾನು ಮೋಹ ತುಂಬಿದೆ, ಎಲ್ಲಾನು ಆಕರ್ಷಣೆ ಆಗುತ್ತೆ, ನಾನು ಯಾರನ್ನೂ ನೋಡೋದಿಲ್ಲಪ್ಪ, ನಾನು ಒಳಗಡೆ ಇರ್ತೀನಿ, ಬೇಡವೇ ಬೇಡ ಸವಾಸ, ಅವನ್ನೆಲ್ಲನೂ ಸ್ವೀಕಾರ ಮಾಡಬೇಕು. ಹೆಣ್ಣು ಹಣ್ಣು ಮಣ್ಣು ಎಲ್ಲವನ್ನು ತಗೋಬೇಕು, ಅದನ್ನು ಮತ್ತೆ ಕೃಷ್ಣನಿಗೆ ಅರ್ಪಿಸಬೇಕು, ದೃಢವಾಗಿರಬೇಕು. ಪ್ರಭುಪಾದರು ಕೊಡ್ತಾರೆ, ದೃಢ ಭಕ್ತಿಯನ್ನು ಕೊಡ್ತಾರೆ. ಮೊದಲು ಆಕರ್ಷಣೆ ಇರುತ್ತೆ, ಕೊನೆಗೆ ಅದೆಲ್ಲನೂ ಹೊರಟೋಗುತ್ತೆ. ಆರಂಭದಲ್ಲಿ ಎಲ್ಲ ಇರುತ್ತೆ, ಪಾಪ ಕಾರ್ಯಗಳು ಇರುತ್ತೆ, ಮೇಲ್ಗಡೆ ಬರ್ತಾ ಇರುತ್ತೆ. ಅದು ಅದರಿಂದ ಎಲ್ಲವನ್ನು ವಿಮುಕ್ತಿಯನ್ನು ಹೊಂದಬೇಕು.
ಶಿಷ್ಟನಾಗಿರಬೇಕು. ಹೇಗೆ ಕಮಲದ ದಳ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಭುಪಾದ ಪದೇ ಪದೇ ಉದಾಹರಣೆಯನ್ನು ಕೊಡ್ತಾರೆ. ಕಮಲದ ಗಿಡ ಯಾವಾಗಲೂ ಕೊಳೆಚೆ ಎಲ್ಲ ಇರುತ್ತೆ, ಅದೇನು ಅಂದುಕೊಳ್ಳೋದಿಲ್ಲ. ಹಾಗೆ ಭಗವದ್ ಭಕ್ತ ಈ ಭೌತಿಕ ಪ್ರಪಂಚದಲ್ಲೇ ಇರ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ ಮಾತ್ಸರದಲ್ಲಿ ಇದ್ದರೂ ಸಹಿತ ಇವು ಯಾವಕ್ಕೂ ಅಂಟುಕೊಳ್ಳೋದಿಲ್ಲ. ಮುಕ್ತನಾಗಿರಬೇಕು. ಅದು ಶ್ರೀಮದ್ ಭಾಗವತಂ ಶ್ರವಣ, ಭಗವಂತನ ಭಕ್ತಿ ಸೇವೆ ಶ್ರದ್ಧೆಯಿಂದ ಭಕ್ತಿ ಮಾಡೋದರಿಂದ ಇವ್ಯಾವುದು ಕೂಡ ನಾವು ಹತ್ತಿರ ಬರೋದಿಲ್ಲ. ಇವನು ಕೇಳಿದ್ದೀರಾ? ನರಸಿಂಹ ಕವಚವನ್ನು ಯಾರು ಜಪ ಮಾಡ್ತಾರೋ ಚೇಳು, ಹಾವುಗಳು, ಭೂತ ಪ್ರೇತಗಳು ಕೂಡ ಅವನಿಗೆ ಸ್ಪರ್ಶ ಮಾಡೋದಿಲ್ಲ, ಕಾಣುವುದೂ ಇಲ್ಲ ಅವನ ಕಣ್ಣಿಗೆ.